ಪೋಸ್ಟರ್ ಅಲ್ಲಿ ಇದೆ ನೋಡಿದೆ. ಥ್ಯಾಂಕ್ ಯು. ನಮಸ್ಕಾರಗಳೇ, ಸಾಷ್ಟಾಂಗ ನಮಸ್ಕಾರಗಳು. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತುಪಾಯಂ ವಿಮಾಯಂ ದ್ರಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಜಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲ ಕರಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಪ್ರಥಮಾಧ್ಯಾಯ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇದುವರೆಗೆ ಉದ್ದವರ ಬಳಿ ವಿದುರರು ತಾವು ಇವ್ರು ಆರಾಮಾಗಿದಾರ ಅವ್ರು ಆರಾಮಾಗಿದಾರ ಅಂತ ಆ ಯಾದವರ ಮೇಲೆ ತಮಗೆಷ್ಟು ಪ್ರೀತಿ ಇದೆ ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ. ಇನ್ನು ಮುಂದೆ ಯಾರ ಬಗ್ಗೆ ಕೇಳ್ತಾರೆ ಅಂತ ಈಗ ನೋಡೋಣ. 28ನೆಯ ಶ್ಲೋಕ. ಕಚ್ಚಿತ್ ವರೂಥಾಧಿಪತಿರ್ ಯದೂನಾಂ ಪ್ರದ್ಯುಮ್ನ ಆಸ್ತೆ ಸುಖಮಂಗವೀರಃ ಯಂ ರುಕ್ಮಿಣೇ ಭಗವತೋ ಅಭಿಲೇಭೆ ಆರಾಧ್ಯ ವಿಪ್ರಾನ್ ಸ್ಮರಮಾದಿ ಸರ್ಗೇ. ಈಗ ಪ್ರಶ್ನೆ ಮಾಡ್ತಾ ಇರೋದು ಪ್ರದ್ಯುಮ್ನನ್ ಬಗ್ಗೆ ಪ್ರಶ್ನೆ. ಕೃಷ್ಣನ ಮಗ ಪ್ರದ್ಯುಮ್ನ ಅಂದ್ರೆ ರುಕ್ಮಿಣಿಯಿಂದ ಬಂದವನು. ಆ ಪ್ರದ್ಯುಮ್ನ ಆರಾಮಾಗಿದಾನ ಅಂತ ಈಗ ಒಬ್ಬೊಬ್ರ ಬಗ್ಗೆನೇ ವಿಚಾರಿಸ್ತಾ ಬಂದ್ರು. ಈ ಪ್ರದ್ಯುಮ್ನನ ಬಗ್ಗೆ ಹೇಳ್ತಾ ಒಂದು ಮಾತನ್ನ ಹೇಳ್ತಾರೆ. ರುಕ್ಮಿಣಿ ದೇವಿ ತಾನು ಪ್ರದ್ಯುಮ್ನನ್ನ ಪಡಿಲಿಕ್ಕೆ ಒಂದು ಪುಣ್ಯದ ಕೆಲಸ ಮಾಡಿದ್ಲು. ಏನು? ಅವಳು ಆದಿಸರ್ಗೆ ಹಿಂದಿನ ಜನ್ಮದಲ್ಲಿ ಒಂದು ಕೆಲಸ ಮಾಡಿದ್ಲು. ಯಾರು? ರುಕ್ಮಿಣಿ ದೇವಿ. ಏನನ್ನ? ವಿಪ್ರಾನ್ ಆರಾಧ್ಯ, ತುಂಬಾ ಬ್ರಾಹ್ಮಣರಿಗೆ ಸತ್ಕಾರ ಮಾಡಿದ್ಲಂತೆ. ಬ್ರಾಹ್ಮಣರ ಆಶೀರ್ವಾದ. ಹಿಂದಿನ ಜನ್ಮದಲ್ಲಿ ರುಕ್ಮಿಣಿ ದೇವಿ ಅಷ್ಟೊಂದು ಜನ ಬ್ರಾಹ್ಮಣರ ಸತ್ಕಾರವನ್ನ ಮಾಡಿದ್ರ ಫಲ ಸಾಕ್ಷಾತ್ ಮನ್ಮಥನೇ ಇಂದಿನ ಜನ್ಮದಲ್ಲಿ ಪ್ರದ್ಯುಮ್ನಾಗಿ ಹುಟ್ಟಿದ್ದಾನೆ. ಅಂದ್ರೆ ರುಕ್ಮಿಣಿ ದೇವಿ ತಾನು ಮಗ ನನ್ನ ಪಡಿಲಿಕ್ಕೆ ಏನ್ ಮಾಡಿದ್ಲು? ಬ್ರಾಹ್ಮಣರ ಆಶೀರ್ವಾದ ಪಡ್ಕೊಂಡು ಅದಕ್ ಮುಂಚೆ ಬ್ರಾಹ್ಮಣರಿಗೆ ಅಷ್ಟು ಸತ್ಕಾರ, ಅವರನ್ನ ಆರಾಧನೆ ಮಾಡಿದ್ಲು. ಆದ್ರಿಂದಾನೆ ಕೃಷ್ಣನಿಂದ ಅಂತ ಒಬ್ಬ ಮಗನನ್ನ ಅವಳು ಪಡಿದ್ಲು. ಸಾಮಾನ್ಯ ಅಲ್ಲ ಪ್ರದ್ಯುಮ್ನ, ಅವನು ವೀರಃ. ಯದೂನಾಂ ವರೂಥಾಧಿಪತಿ, ಒಂದು ಪರಾಕ್ರಮಿ ಅವನು. ಮತ್ತೊಂದು ಯದೂನಾಂ ಅಂದ್ರೆ ಯಾದವರ ಸೇನಾಧಿಪತಿ ಅವನು. ವರೂಥ ಅನ್ನೋದಕ್ಕೆ ಸೇನೆ ಅಂತ ಅರ್ಥ.
ಸೇನೆಗೆ ಅಧಿಪತಿಯಾಗಿದ್ದವನು ಅಂತ. ಇದಾದ್ರೆ ಸಹಜವಾಗಿ ಪ್ರಶ್ನೆ ಮಾಡ್ಕೊಳ್ತಾರೆ, ಅಲ್ಲ ಇಲ್ಲಿ ಟಿಪ್ಪಣಿಗಳಲ್ಲೆಲ್ಲ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅಲ್ಲ, ರುಕ್ಮಿಣಿ ದೇವಿ ಮತ್ತೆ ಕೃಷ್ಣ ಇವರಿಬ್ರು ಒಂದು ಸಂತಾನ ಪಡಿಬೇಕು ಅಂದ್ರೆ ಅವ್ರಿಗೆ ಬ್ರಾಹ್ಮಣರ ಆಶೀರ್ವಾದ ಬೇಕಾ? ಇನ್ನು ಬ್ರಾಹ್ಮಣರಿಗೆಲ್ಲ ಅವರ ಆಶೀರ್ವಾದ ಬೇಕು ಸಂತಾನ ಬೇಕು ಅಂದ್ರೆ. ಯಾಕೆ? ಜಗತ್ ಮಾತೆ, ಜಗತ್ ಪಿತ, ಜಗತ್ತಿನ ತಂದೆ ತಾಯಿ ಅವರಿಬ್ರು ಯಾರು? ಕೃಷ್ಣ ಮತ್ತೆ ರುಕ್ಮಿಣಿ, ಸಾಕ್ಷಾತ್ ಲಕ್ಷ್ಮೀನಾರಾಯಣ. ಅವರ ಅನುಗ್ರಹ ಬೇರೆಯವ್ರಿಗೆ ಬೇಕು ಹೊರತು ಇನ್ನೊಬ್ಬರ ಅನುಗ್ರಹ ಅವರಿಬ್ರಿಗೆ ಯಾಕ್ಬೇಕು? ಜಗತ್ತಿಗೆ ತಂದೆ ಅವರು, ತಂದೆ ತಾಯಿ ಅಂತ. ಅದಕ್ಕೆ ಹೇಳ್ತಾರೆ, ಇದ್ರ ಅಭಿಪ್ರಾಯ ಎಷ್ಟು? ವಿಪ್ರಾನ್ ಆರಾಧ್ಯೇತಿ ಕಥನಂ. ಇದಕ್ಕೆ ವಿಜಯಧ್ವಜ ತೀರ್ಥರ ವಿವರಣೆ. ಲೋಕ ವನಿತಾನ ಬ್ರಾಹ್ಮಣ ಪ್ರಸಾದೇನ ಸ್ವ ಅಭೀಷ್ಟಾವಾಪ್ತಿ ಇತಿ ಪ್ರದರ್ಶನ ಪರಂ ನತು ಸ್ವಾರ್ಥ ಪರಂ ಇತ್ಯಭಿಪ್ರಾಯ. ರುಕ್ಮಿಣಿ ದೇವಿ ತಾನು ಯಾಕೆ ಈ ತರ ಬ್ರಾಹ್ಮಣರ ಆರಾಧನೆ ಮಾಡಿ ಅದರ ಫಲದಿಂದ ಮಗ ಆಗಿದ್ದು, ಪ್ರದ್ಯುಮ್ನ ಹುಟ್ಟಿದ್ದು ಅಂತ ಯಾಕೆ ಹೀಗೆ ತೋರಿಸಿದ್ದು ಅಂತಂದ್ರೆ, ನಮಗ್ ಗೊತ್ತಿದೆ ತಾತ್ಪರ್ಯದಲ್ಲೆಲ್ಲ ಮಾತು ಬಂದೇ ಇರತ್ತೆ. ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣ. ಲೋಕದ ಜನರಿಗೆ ಒಂದು ಶಿಕ್ಷಣ ಕೊಡ್ಬೇಕಾಗಿದೆ. ಲೋಕದ ವನಿತೆಯರಿಗೆ ಅಂದ್ರೆ ಲೋಕದ ಸ್ತ್ರೀಯರಿಗೆ, ಮದುವೆ ಆದ ಸ್ತ್ರೀಯರಿಗೆ ಏನ್ ಸೂಚನೆ ಮಾಡ್ಬೇಕಾಗಿದೆ ಅಂದ್ರೆ, ಬ್ರಾಹ್ಮಣ ಪ್ರಸಾದೇನ, ಬ್ರಾಹ್ಮಣರ ಆಶೀರ್ವಾದ ಆದ್ರೆ ಆಗ ತಮಗೆ ಅಭೀಷ್ಟವಾದ ಸಂತಾನ ಲಾಭ ಆಗತ್ತೆ. ಈ ವಿಷಯವನ್ನು ತಿಳಿಸ್ಬೇಕಾಗಿದೆ. ಅದರಿಂದ ರುಕ್ಮಿಣಿ ತನಗ ಸ್ವಾರ್ಥತೆಗೋಸ್ಕರ ಬ್ರಾಹ್ಮಣರ ಆರಾಧನೆ ಮಾಡಿದ್ದಲ್ಲ, ಬೇರೆಯವ್ರಿಗೆ ಗೊತ್ತಾಗ್ಲಿ ಹೀಗ್ ಮಾಡಿದಾಗ ಆ ಫಲ ಸಿಗತ್ತೆ ಅಂತ ತೋರಿಸ್ಲಿಕ್ಕೋಸ್ಕರ ಹೀಗೆ ಲೋಕ ಶಿಕ್ಷಣ ಪರವಾಗಿ ರುಕ್ಮಿಣಿ ದೇವಿ ಮಾಡಿದ್ದು ಅಂತ ಈ ವಿಷಯವನ್ನ ಇಲ್ಲಿ ತಿಳಿಬೇಕು ಅಂತ ಇಲ್ಲಿ ಭಾಗವತದ ಟಿಪ್ಪಣಿಗಳಲ್ಲಿ ವಿವರಣೆ ಮಾಡಿದ್ದಾರೆ. ಹಾಗಾಗಿ ಇಂಥ ರುಕ್ಮಿಣಿ ಮತ್ತೆ ಕೃಷ್ಣನ ಮಗನಾದ ಮನ್ಮಥಾವತಾರಿಯಾದ ಪ್ರದ್ಯುಮ್ನ ಆರಾಮಾಗಿದ್ದಾನ ಅಂತ ವಿದುರರು ಉದ್ಧವರ ಬಳಿ ಕೇಳ್ತಾರೆ. ಸರಿ, ಇನ್ ಮುಂದಕ್ಕೆ ಹೋಗೋಣ. ಮುಂದೆ ಇನ್ಯಾರ ಬಗ್ಗೆ ಕೇಳ್ಬೋದು ವಿದುರರು? ಅಂದ್ರೆ ಅವ್ರ ತಲೆಯಲ್ಲಿ ಇತ್ತು ಇಷ್ಟು ಜನರ ಬಗ್ಗೆ ಕೇಳ್ಬೇಕು, ಇವರೆಲ್ಲ ಆರಾಮಾಗಿದಾರ ಅಂತ ತುಂಬಾ ಭಾವುಕರಾಗಿ ವಿದುರರು ಕೇಳ್ತಾ ಇದ್ದಾರೆ. ಅವ್ರಿಗೆ ಇವರೆಲ್ಲ ಆರಾಮಾಗಿದ್ದಾರೆ ಅಂದ್ರೆ ನೆಮ್ಮದಿ ಆಗ್ಬಿಡತ್ತೆ, ಸಾಕು ಅಂತ. ಯಾಕಂದ್ರೆ ಅಲ್ಲಿ ತೀರ್ಥ ಸ್ನಾನನೆ ಮಾಡ್ಲಿಲ್ಲ ಅವರು. ಎಲ್ಲಾ ತೀರ್ಥ ಕ್ಷೇತ್ರಗಳು ಹೋದವರು ಮನಃಶುದ್ಧಿ ಮಾಡ್ಕೊಳ್ಬೇಕಲ್ಲ, ಏಕಾಗ್ರವಾಗಿರ್ಬೇಕಲ್ಲ ಮನಸ್ಸು. ಅಚಲವಾಗಿರ್ಬೇಕು, ವಿಚಲ ಆಗ್ಬಾರ್ದು. ಚಲನೆ ಆಗ್ತಾ ಇದೆ ಅವ್ರಿಗೆ. ಯಾವ್ದವ್ರ ನಾಶ ಕೇಳಿದ ಕೂಡಲೇ ಆಗತ್ತೆ ಅಂತ ಕೇಳಿದ ಕೂಡಲೇ ಅಷ್ಟು ತೀರ್ಥಯಾತ್ರೆ ಮಾಡಿದ ವಿದುರರಿಗೂ ಕೂಡ ಆಚೆ ಈಚೆ ಹಿಂಗೆ ಅಲ್ಲಾಡ್ತಾ ಇದ್ದಾರೆ. ಈ ಪ್ರಶ್ನೆ ಅಲ್ಲಿ ತೀರ್ಥ ಸ್ನಾನ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅಂದ್ರೆ ತುಂಬಾ ಇಷ್ಟ ಆದವ್ರ ಬಗ್ಗೆ ಏನಾದ್ರು ಸುದ್ದಿನ ಹೀಗೆ ಕೇಳಿದ್ರೆ ಮುಂದೆ ಹೀಗಾಗತ್ತೆ ಹಾಗಾಗತ್ತೆ ಅಂತ ಅವ್ರು ದೂರದಲ್ಲಿ ಬೇರೆ ಇರ್ತಾರೆ, ನೋಡ್ಲಿಕ್ಕೆ ಬೇರೆ ಆಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಈ ತರ ಭಾವನೆ ಏನಿದೆಯಲ್ಲ, ಆ ಭಾವನೆಯನ್ನ ಇಲ್ಲಿ ಭಾಗವತ ವಿದುರರ ಮುಖಾಂತರ ವ್ಯಕ್ತಪಡಿಸ್ತಾ ಇದೆ. ಇನ್ನು ಮುಂದಕ್ಕೆ ಹೋಗೋಣ. 29ನೇ ಶ್ಲೋಕ. ಕಚ್ಚಿತ್ ಸುಖಂ ಸಾತ್ವತ ವೃಷ್ಣಿ ಭೋಜ ದಾಶಾರ್ಹ ಕಾಣಾಂ ಅಧಿಪಸ್ಸ ಆಸ್ತೆ ಯಮಭ್ಯಸಿಂಚತ್ ಶತಪತ್ರ ನೇತ್ರೋ ನೃಪಾಸನಾಧಿಂ ಪರಿಹತ್ಯ ದೂರಾತ್. ಈ ಶ್ಲೋಕದಲ್ಲಿ ಉಗ್ರಸೇನನ ಬಗ್ಗೆ ಕೇಳ್ತಾ ಇದ್ದಾನೆ ಯಾರು? ವಿದುರ. ಯಾಕೆ ಕೇಳ್ತಾ ಇರೋದು? ಕಂಸನ ತಂದೆ ಉಗ್ರಸೇನ. ವಸ್ತುತಃ ನಿಜವಾದ ತಂದೆ ಉಗ್ರಸೇನ ಅಲ್ಲ ಕಂಸನಿಗೆ. ಅದನ್ನ ನಾವು ಬೇರೆ ಇತಿಹಾಸದಲ್ಲಿ ಗಮನಿಸಿದಾಗ ಗೊತ್ತಾಗತ್ತೆ. ಯಾರೋ ಒಬ್ಬ ಅಸುರ ಅವನ ತಂದೆ, ವಸ್ತುತಃ ಉಗ್ರಸೇನ ಅಲ್ಲ. ಆದ್ರೂ ಉಗ್ರಸೇನ ಅಂತ ಲೋಕ ಪ್ರಸಿದ್ಧಿ ಏನಿದೆ, ಕಂಸನ ತಂದೆ ಉಗ್ರಸೇನ, ಅವನಿಗೆ ಮಗನೇ ತೊಂದರೆ ಕೊಟ್ಟ. ಕಂಸನೇ ತನ್ನ ತಂದೆಗೆ ಅಷ್ಟು ತೊಂದರೆ ಕೊಟ್ಟಿದ್ದ. ಅಂತ ಉಗ್ರಸೇನನಿಗೆ ಒಂದ್ ಆಸೆ ಇತ್ತು ಅಂತ ವರ್ಣನೆ ಮಾಡೋ ತರ ಇದೆ. ಏನು? ನಾನ್ ಏನೇ ಆಗ್ಲಿ ನಾನ್ ಸಿಂಹಾಸನದ ಮೇಲೆ ಕೂಡ್ಬೇಕಾಗಿತ್ತು ಅಂತ ಒಂದ್ ಮನಸ್ಸಿನಲ್ಲಿ ಇತ್ತು. ಯಾರಿಗೆ? ಉಗ್ರಸೇನನಿಗೆ ಅಂತ. ಈ ಶ್ಲೋಕಕ್ಕೆ ತುಂಬಾ ಬೇರೆ ಬೇರೆ ಅರ್ಥಗಳಿದೆ. ಅರ್ಥದಲ್ಲಿ ನಿಧಾನಕ್ಕೆ ಒಂದೇ ವಿಚಾರ ತಿಳ್ಕೊಂಡು ಹೋಗ್ಬೇಕು. ಇದೇ ಅರ್ಥ ಭಾಗವತದ್ದು ಅಂತ ಹೇಳಲಿಕ್ಕೆ 1, 2, 3 ವಿಷಯ ಆಗ್ಬೇಕು ಇನ್ನು ಸ್ವಲ್ಪ. ಅದರಿಂದ ಏನಾಯ್ತು, ಸಿಂಹಾಸನ ಬೇಕು ಅಂತ ಅವನಿಗೆ ಆಸೆ ಇತ್ತಂತೆ ಉಗ್ರಸೇನನಿಗೆ. ಅಯ್ಯೋ ಸಿಗ್ಲಿಲ್ಲ ಅಂತ ಹೇಳಿ ನೃಪಾಸನ ಆದಿ ಇತ್ತಂತೆ. ವ್ಯಾಧಿ ಅಂದ್ರೆ ಹೊರಗಿಂದು, ಆದಿ ಅಂದ್ರೆ ಮನಸ್ಸಿಗೆ ಒಂದು ರೋಗ.
ಮನಸ್ಸಿನ ರೋಗ ಇತ್ತು ಉಗ್ರಸೇನಿಗೆ. ಅಯ್ಯೋ ಏನೇ ಆಗ್ಲಿ ನನಗೆ ಸಿಂಹಾಸನದ ಮೇಲೆ ಕೂಡ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತ. ಇದನ್ನ ಕೃಷ್ಣ ದೂರಾತ್ ಪರಿಹೃತ್ಯ, ಅದನ್ನ ಓಡ್ಸೇ ಬಿಟ್ಟ ಆ ಮಾನಸಿಕ ರೋಗವನ್ನ. ಅಂದೇನರ್ಥ, ಉಗ್ರಸೇನಿಗೆ ಪಟ್ಟಾಭಿಷೇಕ ಮಾಡಿ ಅವನನ್ನ ಆ ಸಿಂಹಾಸನದ ಮೇಲೆ ಕೂಡಿಸ್ದ, ಕಂಸನ ವಧೆಯನ್ನ ಮಾಡ್ದ. ಇಷ್ಟು. ಆ ಕೃಷ್ಣ ಎಂಥವನು, ಶತಪತ್ರ ನೇತ್ರ ಅಂತ. ಶತಪತ್ರ ಅಂತ ಹೇಳ್ತಾರೆ, ಅಂದ್ರೆ ಕಮಲದ ಪತ್ರಕ್ಕೆ ಶತಪತ್ರ ಅಂತ ಕರೀತಾರೆ. ಆ ಕಮಲ ಪತ್ರದ ನೇತ್ರ, ಅಂದ್ರೆ ಕಮಲದ ಪತ್ರದಂತೆ ಅವನ ಕಣ್ಣಿತ್ತು ಕೃಷ್ಣಂತು. ಹಾಗಾಗಿ ಶತಪತ್ರ ನೇತ್ರ ಅಂತ ದೇವರಿಗೆ ಹೆಸರು. ಅಂತೂ ಪಟ್ಟಾಭಿಷೇಕ ಮಾಡಿಸ್ದ. ಆ ಉಗ್ರಸೇನ ಏನಾದ ಆಮೇಲೆ ಸಾತ್ವತ, ವೃಷ್ಣಿ, ಭೋಜ, ದಾಚಾರ್ಹ ಇಷ್ಟೆಲ್ಲ ಯಾದವರ ಅಧಿಪತಿ ಆಗಿದವನು ಉಗ್ರಸೇನ. ಅವನು ಆರಾಮಾಗಿದ್ದಾನ ಅಂತ. ಅಂದ್ರೆ ಒಬ್ಬ ರಾಜ ಆರಾಮಾಗಿದ್ದಾನೆ ಅಂದ್ರೆ ಪ್ರಜೆಗಳೆಲ್ಲ ಆರಾಮಾಗಿರ್ತಾರೆ ಅಂತ. ಈ ರೀತಿಯಲ್ಲಿ ಅವನ ಬಗ್ಗೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ವಿದುರರು. ಹಾಗಾಗಿ ವಿದುರರ ಹಿನ್ನೆಲೆ ಏನು, ರಾಜ ಒಬ್ಬ ಚೆನ್ನಾಗಿದ್ದಾನೆ ಅಂದ್ಮೇಲೆ ಆ ವೃಷ್ಣಿ ವಂಶ, ಸಾತ್ವತ ವಂಶ, ಭೋಜ, ದಾಶಾರ್ಹ ಈ ವಂಶದವರೆಲ್ಲ ಆರಾಮಾಗಿರ್ತಾರೆ, ಯಾದವರಿಗೆ ತೊಂದರೆ ಇರಲ್ಲ ಅಂತ. ಈ ದೃಷ್ಟಿಯಲ್ಲಿ ಒಬ್ಬ ರಾಜ ಆರಾಮಾಗಿದ್ದಾನ, ಉಗ್ರಸೇನ ಆರಾಮಾಗಿದ್ದಾನ ಅಂತ ಈ ಪ್ರಶ್ನೆಯನ್ನ ಇಲ್ಲಿ ಮಾಡಿದ್ದಾರೆ. ಇದರಲ್ಲಿ ಒಂದು ಸ್ವಾರಸ್ಯ ಏನಂದ್ರೆ, ಈ ದುರ್ಘಟ ಭಾವ ಪ್ರಕಾಶಿಕ ಅಂತ ಒಂದು ಟಿಪ್ಪಣಿ ಇದೆ. ಹಿಂದಕ್ಕೂ ನಾವು ನೋಡಿದ್ವಿ, ದುರ್ಘಟ ಭಾವ ಪ್ರಕಾಶಿಕ ಅಂತ ಬಂತು. ಒಂದು ನಿಮಿಷ. ಈ ದುರ್ಘಟ ಭಾವ ಪ್ರಕಾಶಿಕ ಸತ್ಯಾಭಿನವ ತೀರ್ಥರು ಅಂತ ಅವರು ಬರೆದ ಟಿಪ್ಪಣಿ. ಅವರು ಇದಕ್ಕೆ ವಿವರಣೆ ಮಾಡ್ತಾ ಹೋಗ್ತಾರೆ. ಅವ್ರ ವ್ಯಾಖ್ಯಾನನು ಅಲ್ಲಲ್ಲಿ ಸಿಗ್ತಾ ಹೋಗುತ್ತೆ, ಅವ್ರ ಟಿಪ್ಪಣಿ ಅಥವಾ ವ್ಯಾಖ್ಯಾನ. ಅವ್ರು ಹೇಳೋದೇನಂದ್ರೆ, ಇದಕ್ಕೆ ವಿವರಣೆ ಕೊಡ್ತಾ, ಸಾಮಾನ್ಯವಾಗಿ ಆಧಿ ಅನ್ನೋ ಶಬ್ದ ಏನ್ ಬಳಸ್ತಾರೆ, ಆಧಿ ಅನ್ನೋ ಶಬ್ದಕ್ಕೆ ಮಾನಸಿಕ ರೋಗ ಅಂತ ಅರ್ಥ, ಮನಸ್ಸಿನ ಪೀಡೆ, ಅದಕ್ಕೆ ಆಧಿ ಅಂತ ಕರೀತಾರೆ. ಇದು ಯಾರಿಗಿತ್ತು, ನೃಪಾಸನ ವಿಷಯ. ನೃಪ ಅಂದ್ರೆ ಉಗ್ರಸೇನ, ಅವನಿಗೆ ಬೇಕಾದ ಸಿಂಹಾಸನ, ಅದರ ಬಗ್ಗೆ ಇರುವಂತಹ ಆಧಿ ಯಾರಿಗಿತ್ತು, ಕೃಷ್ಣನ್ಗಿತ್ತು ಅನ್ಸೋ ತರ ಇದೆ. ಕೃಷ್ಣ ಯಾಕೆ ದುಃಖ ಪಡ್ಬೇಕು, ಕೃಷ್ಣನ್ಗೆ ಯಾಕೆ ಮಾನಸಿಕ ರೋಗ, ಅಥವಾ ಕೃಷ್ಣ ತನಗೆ ಸಿಗ್ಲಿಲ್ಲ ರಾಜ್ಯ, ಆ ಸಿಂಹಾಸನ ಸಿಗ್ಲಿಲ್ಲ ನನಗೆ ಅಂತ ಅವನಿಗೆ ಏನಾದ್ರು ಆಧಿ ಇತ್ತ, ಯಾರಿಗಿತ್ತು, ಉಗ್ರಸೇನಿಗೆ ಇರ್ಲಿಲ್ಲ, ಹಾಗೆ ಕೃಷ್ಣನ್ಗೂ ಇರ್ಲಿಲ್ಲ. ಮತ್ ಯಾರು ಇಲ್ಲಿ ರಾಜ ಅಂದ್ರೆ ಯಾರನ್ನ ತಗೊಳ್ಬೇಕು ಅಂತ ಎಲ್ಲ ಪ್ರಶ್ನೆಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ಒಂದೊಂದೇ ಉತ್ತರವನ್ನ ನೋಡ್ಕೊಂಡು ಹೋಗ್ಬೇಕು. ಅದರಲ್ಲಿ ಮೇಲ್ನೋಟಕ್ಕೆ ಬೇರೆ ವ್ಯಾಖ್ಯಾನಕಾರರೆಲ್ಲ ಏನ್ ಈ ಭಾಗವತ ಪದ್ಯಕ್ಕೆ ಅರ್ಥ ಮಾಡಿದ್ದಾರೆ ಅಂದ್ರೆ, ಅದು ರಾಜಸಿಂಹಾಸನ ತನಗ್ ಸಿಗ್ಲಿಲ್ಲ ಅಂತ ಕೃಷ್ಣನಿಗೆ ಒಂದು ವ್ಯಥೆ ಇತ್ತಂತೆ, ಅವ್ರಿಗೆ ಮನಸ್ಸಿಗೆ ಏನೋ ಒಂಥರ, ಅದನ್ನ ದೂರ ಮಾಡ್ಕೊಂಡ ದೇವ್ರು ಅಂತ ಹೀಗೆ ಮಾಡಿದ್ದಾರೆ. ಆದ್ರೆ ಇದು ತಪ್ಪು. ಯಾಕೆಂದ್ರೆ ದೇವರಿಗೆ ಮಾನಸಿಕ ವ್ಯಥೆ ಅಂದ್ರೆ ಇದು ತುಂಬಾ ದೊಡ್ಡ ದೋಷವನ್ನ ದೇವ್ರ ಮೇಲೆ ಹಾಕ್ದಾಗಾಯ್ತು. ಅಂಥದ್ದಿಲ್ಲ. ಅಂದ್ರೆ ಈ ಭಾಗವತ ಹೀಗೆ ಹೇಳ್ತಾ ಇದೆಯಾ ಅಂದ್ರೆ ಇಲ್ಲ, ಸ್ವಲ್ಪ ಈ ಭಾಗವತದ ಪದಗಳನ್ನ ಬದಲಾಯಿಸ್ಕೊಳ್ಬೇಕಿಲ್ಲಿ ಅಂತ ಬದಲಾಯಿಸೇ ಬಿಟ್ರು. ಇರೋ ಶ್ಲೋಕ ಏನಿದೆಯೋ, ಇರೋ ಪದ ಏನಿದೆಯೋ ಅದು ಹಾಗೆ ಇರ್ಬೇಕು. ಆದ್ರೆ ಏನೋ ಸರಿ ಇಲ್ಲ ಅನ್ಬಿಟ್ಟು ಆ ಶ್ಲೋಕ ತಿರುಚ್ಬಿಡೋದ. ಇದ್ದ ಶ್ಲೋಕ ಹಾಗೆ ಭಾಗವತದಲ್ಲಿ, ಅದೇ ಇರೋ ತಿರುಚ್ಬಿಟ್ಟು ವ್ಯಾಖ್ಯಾನ ಮಾಡಿದ್ದಾರೆ. ಏನ್ ಮಾಡಿದಾರೆ ಅವ್ರು ಅಂದ್ರೆ, ನೃಪಾಸನಾಶಾಂ ಪರಿಹೃತ್ಯ ದೂರಾತ್, ಆದಿ ತೆಗೆದು ಅಲ್ಲಿ ಆಶಾ ಅಂತ ಪದ ಹಾಕೊಂಡ್ರು. ಅಂದ್ರೆ ಮಧ್ವಾಚಾರ್ಯರ ಕೊಡುಗೆ ಏನು, ಬೇರೆ ವ್ಯಾಖ್ಯಾನ ಕೊಡುಗೆ ಏನು ಅಂತ ಗೊತ್ತಾಗ್ತಾ ಇದೆ. ಬೇರೆ ವ್ಯಾಖ್ಯಾನಕಾರ ಸಮಸ್ಯೆ ಬಂದ್ರೆ ಅರ್ಥ ಆಗ್ದೇನೆ ಅದಕ್ಕೆ ಆ ಪದನೇ ಕಿತ್ ಹಾಕ್ಬಿಟ್ಟು ಇನ್ನೊಂದ್ ಪದ ಇದೆ ಅಂತ ಹಡ್ಕೊಂಡು ವ್ಯಾಖ್ಯಾನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆದ್ರೆ ಆಚಾರ್ಯರಾಗಲ್ಲ, ಇರೋ ಪದ ಅದೇ, ಅದಕ್ಕೆ ಇದೇ ಅರ್ಥ, ಬೇರೆ ರೀತಿ ಚಿಂತನೆ ಮಾಡ್ಬೇಕಾಯ್ತು. ಅದು ಗೊತ್ತಾಗ್ಲಿಲ್ಲ ಬೇರೆ ವ್ಯಾಖ್ಯಾನಕಾರರಿಗೆ. ಅದ್ರ ನೃಪಾಸನ ಆಶಾಂ ಅಂದ್ರೆ ಆ ರಾಜನಿಗೆ ಆಸೆ ಇತ್ತಂತೆ. ಏನ್ ಆಸೆ ಇತ್ತು, ಈ ಸಿಂಹಾಸನದ ಮೇಲೆ ಕೂಡ್ಬೇಕು ಅನ್ನೋ ಆಸೆ ಇತ್ತ ಅಂದ್ರೆ ಅದ್ ಹಾಗಲ್ಲ. ಅವನು ಆಸೆಯನ್ನ ದೂರಕ್ಕೆ ಬಿಟ್ಕೊಂಡ್ಬಿಟ್ಟಿದ್ದಂತೆ, ಯಾರೋ ಉಗ್ರಸೇನ. ಅವ್ರಿಗೇನ್ ಆಸೆ ಇರ್ಲಿಲ್ಲ. ಯಾಕೆ ಆಸೆ ಇರ್ಲಿಲ್ಲ ಅಂದ್ರೆ ಯಯಾತಿ ರಾಜನ ಶಾಪ. ಆದ್ರಿಂದ ನನ್ ಪ್ರಾಣ ಉಳ್ಕೊಂಡ್ರೆ ಸಾಕು ಅಂತ ಅವ್ನಿಗಿತ್ತಂತೆ. ಆದ್ರಿಂದ ಈ ರಾಜ ಸಿಂಹಾಸನ ಇದೆಲ್ಲ ನನಗೆ ಆಗ್ಬೇಕು ಅಂತ ಉಗ್ರಸೇನಿಗೆ ಅದು ಇಚ್ಛೆ ಇರ್ಲಿಲ್ವಂತೆ, ಅದನ್ನ ದೂರ ಇಟ್ಟಿದ್ದಂತೆ. ಆದ್ರೆ ಅಂಥ ತನ್ನ ಆಸೆಯನ್ನೇ ದೂರಕ್ಕೆ ಬಿಟ್ಟಿದ್ನಲ್ಲ, ಅಂಥ ಉಗ್ರಸೇನ ಹೋಗಿ ಪಟ್ಟಾಭಿಷೇಕ ಮಾಡ್ದ ಕೃಷ್ಣ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಇಷ್ಟೆಲ್ಲಾ ವ್ಯಾಖ್ಯಾನ ಮಾಡೋದ್ ತಪ್ಪು. ಯಾಕೆ ಈ ರೀತಿ ಮಾಡ್ಬಾರ್ದು ಅಂದ್ರೆ, ಮೇಲ್ನೋಟಕ್ಕೇನೋ ಚೆನ್ನಾಗಿದೆ, ಆದ್ರೆ ಯಾಕೆ ಈ ರೀತಿ ತಪ್ಪು ಅಂದ್ರೆ, ಒಂದು ಪ್ರಾಣ ಭಯ ಇರೋದ್ರಿಂದ ಒಬ್ಬ ಸಿಂಹಾಸನ ಏರಲ್ಲ ಅಂದ್ರೆ ಇದೇನಿದು, ಪ್ರಾಣ ಭಯ ಇರ್ಲಿ, ಸಿಂಹಾಸನ ಯಾಕೆ ಇರ್ಬಾರ್ದು? ಸಿಂಹಾಸನ ಇರಿದ್ರೆ ಒಬ್ಬ ರಾಜನಾಗ್ತಾನೆ, ಇನ್ನೂ ಜಾಸ್ತಿ ಪವರ್ ಬರುತ್ತೆ, ಒಳ್ಳೆ ಶಕ್ತಿ ಬರುತ್ತೆ.
ಅಂಥದ್ರಲ್ಲಿ ಇಂಥ ತೊರೆಯುವಂತಹ ಪ್ರಸಂಗ ಏನಿದೆ ಅದರಲ್ಲಿ? ಅಷ್ಟೇ ಅಲ್ಲ, ದೇವರಿಗೆ ತಗೊಂಡ್ರೆ ದೇವರಿಗೆ ಏನಿದೆ? ದೇವರಿಗೂ ಏನಿಲ್ಲ ಇಲ್ಲಿ. ಅವನಿಗೆ ಯಾರ ಭಯನೂ ಕೂಡ ಇಲ್ಲ. ಇದ್ದದ್ದು ಈ ಉಗ್ರಸೇನನಿಗೆ ಮಾತ್ರ. ಆದ್ರೆ ಈ ಇನ್ನೊಬ್ಬನ ಶಾಪನೂ ಕೂಡ ಇತ್ತು. ಏನು? ಕೃಷ್ಣನಿಗೂ ಕೂಡ ಸಿಂಹಾಸನ ಅಧಿಕಾರ ಸಿಗದೇ ಇರ್ಲಿ ಅಂತಾನೂ ಒಂದು ಶಾಪ ಇತ್ತಂತೆ. ಆ ಶಾಪ ಈ ರೀತಿ ಅವ್ರು ಬೇರೆಯವ್ರ ವ್ಯಾಖ್ಯಾನ ಮಾಡ್ತಾರೆ. ಅವನಿಗೂ ಶಾಪ ಇರೋದ್ರಿಂದ ಕೃಷ್ಣನಿಗೂ ಒಂದು ಭಯ ಇತ್ತು, ಅದನ್ನ ಅವನು ಆಸೆ ಪಡ್ಲಿಲ್ಲ, ಈ ಕಡೆ ಉಗ್ರಸೇನೂ ಆಸೆ ಪಡ್ಲಿಲ್ಲ ಅಂತ ಹೀಗೆ ಕೆಲವರು ಅರ್ಥ ಮಾಡಿದ್ದಾರೆ. ಅದನ್ನ ನೃಪಾಸನಾಶಾಂ ದೂರಾತ್ ಪರಿಹೃತ್ಯ ಸ್ಥಿತಂ, ನನಗ್ ಸಿಂಹಾಸನ ಬೇಕು ಅಂತ ಆಸೆಯನ್ನ ದೂರ ಚೆಲ್ಲಿರುವಂತಹ ಉಗ್ರಸೇನನ್ನ ಪಟ್ಟಾಭಿಷೇಕ ಮಾಡಿದ ಕೃಷ್ಣ ಅಂತ ಹೀಗೆ ಯಯಾತಿ ಶಾಪ ಅಂತ ಹೀಗೆಲ್ಲ ವ್ಯಾಖ್ಯಾನ ಕೆಲವರು ಮಾಡಿದ್ದಾರೆ. ಆದ್ರೆ ಇದು ಯಾವ್ದು ಸರಿ ಇಲ್ಲ. ಯಾಕೆಂದ್ರೆ ಭಯಕೃತ್ ಭಯನಾಶನ ಅಂತ ದೇವರೇ ಭಯ ಕೊಡ್ತಾನೆ, ಭಯ ಪರಿಹರಿಸ್ತಾನೆ. ಅಂಥ ದೇವರಿಗೆ ಹೋಗಿ ಅವನಿಗೆ ಭಯ ಇತ್ತು ಅಂತ ಇವ್ರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಂದ್ರೆ ಅಜ್ಞಾನ ಎಷ್ಟು ತುಂಬಿಡಿದೆ ಅಂದ್ರೆ, ಭಾಗವತ ಪದ್ಯಗಳಿಗೆ ಮೊದಲಿಂದ ಇವ್ರು ವ್ಯಾಖ್ಯಾನ ಮಾಡ್ತಾ ಇರೋರು ದೇವರ ಸ್ವರೂಪವನ್ನೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಕೃಷ್ಣ ದೇವರು ಅಂತ ಅನ್ಕೊಳ್ತಾರೆ, ಅಷ್ಟೊತ್ತಿಗೆ ಇನ್ನೇನೋ ಈ ರೀತಿ ವಿಪರೀತ ಅರ್ಥ ಮಾಡ್ತಾರೆ. ಅದು ಆಚಾರ್ಯರ ಜ್ಞಾನ ಮಾತ್ರ ಒಂದೇ ತರ, ಅದು ಯಾವತ್ತೂ ಎಂದಿಗೂ ಆಚೆ ಈಚೆ ಚಲಿಸ್ಲಿಲ್ಲ. ಸರಿಯಾದ ಅರ್ಥವನ್ನ ಇದಕ್ಕೆ ಬರೆದಿದ್ದಾರೆ. ಅದೇನು ಅಂತ ಮುಂದಕ್ಕೆ ನೋಡೋಣ. ಅದರ ಮುಂಚೆ ಅಂತೂ ಕೃಷ್ಣ ತಾನು ಈ ರಾಜಸಿಂಹಾಸನ ಬೇಡ, ಅದು ಯಾಕೆಂದ್ರೆ ಶಾಪ ಬೇರೆ ಇದೆ, ಯಾಕಪ್ಪ ಬೇಕು ಅಂತ ಹಿಂಜರದ್ನ ಅಂದ್ರೆ ಇಲ್ಲ. ಯಾಕೆ ಸ್ವರಮಣ ಅವನಿಗೆ ಈ ರಾಜ್ಯ ಸುಖ ತಗೊಂಡು ಏನ್ ಮಾಡ್ಬೇಕು? ಇಂಥ ಸಾವಿರಾರು ರಾಜ್ಯ ನಿರ್ಮಾಣ ಮಾಡಿದ್ರು, ಸಾವಿರಾರು ಜನರನ್ನ ರಾಜರನ್ನ ಕೂಡಿಸ್ತಾನೆ. ಅಷ್ಟು ಪರಮಾತ್ಮನ ಶಕ್ತಿ, ಅವನೇ ಜಗತ್ತಿನ ರಾಜ. ಅಂಥ ಅವನು ಈ ರೀತಿ ಭಯ ಪಡ್ಕೊಂಡು ಯಾಕೆ ಹಿಂದಕ್ಕೆ ಹೋಗ್ಬೇಕು? ಅದರಿಂದ ಇದು ಸರಿಯಾದ ವ್ಯಾಖ್ಯಾನ ಅಲ್ಲ. ಅಷ್ಟೇ ಅಲ್ಲ, ಭಗವಂತನಿಗೆ ಈ ಲೋಕದ ಬಗ್ಗೆ ವಿರಕ್ತಿ, ಅವ್ನ್ ವೈರಾಗ್ಯ ಸಂಪನ್ನ, ಅವ್ನಿಗೇನು ಆಗ್ಬೇಕಾಗಿಲ್ಲ. ಎಲ್ಲ ಪಡೆದ ಮೇಲೆ ಇದನ್ನೇ ಏನಾಗ್ಬೇಕಾಗಿದೆ? ಅಲ್ಪ ವೈಷಯಿಕ ಸುಖ. ಅದರಿಂದ ಇವೆಲ್ಲ ಯಾವ್ದು ಸರಿ ಇಲ್ಲ ವ್ಯಾಖ್ಯಾನ. ಆದ್ರೆ ಅವ್ರ ವ್ಯಾಖ್ಯಾನ ಸರಿ ಇಲ್ಲ ಅಂತ ನೀವ್ ಹೇಳ್ದವ್ರು ನಿಮ್ ವ್ಯಾಖ್ಯಾನ ಹೇಗ್ ಸರಿ ಅಂತ ತೋರಿಸ್ಬೇಕಲ್ಲ. ನೃಪಾಸನಾಧಿಂ ಅಂತ ಇದೆ. ಆಧಿ ಅನ್ನೋ ಶಬ್ದಕ್ಕೆ ಮಾನಸಿಕ ಪೀಡೆ. ಹೀಗಿತ್ತ ಇದಕ್ಕೇನ್ ಅರ್ಥ ಮಾಡ್ತೀರಿ ಅಂತಂದ್ರೆ, ಅದು ನೃಪಾಸನಾಧಿಂ ಅನ್ನೋದಕ್ಕೆ ಆಧಿ ಅನ್ನೋ ಶಬ್ದಕ್ಕೆ ಮಾನಸಿಕ ರೋಗ ಅಂತ ನಿಜವಾಗಿ ಎಲ್ಲಾ ಕಡೆ ಪ್ರಸಿದ್ಧ ಅರ್ಥ ಇದೆ, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಮಾತ್ರ ಭಾಗವತದ ಈ ಪದ್ಯದಲ್ಲಿ ಆಧಿ ಅನ್ನೋ ಶಬ್ದಕ್ಕೆ ಮನಸ್ಸು ಅಂತ ಇಷ್ಟೇ ಅರ್ಥ, ಮನಸ್ಸಿನ ಪೀಡೆ ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ಕೃಷ್ಣನ್ ಬಗ್ಗೆ ಇರೋದು, ಅದಕ್ಕೊಂದು ಪ್ರಮಾಣನೂ ಕೂಡ ಕೊಡ್ತಾರೆ. ಇದು ಹೊಸದು, ಇದು ನಾವು ಕೇಳೇ ಇರಲ್ಲ ವಿಷಯ. ಎಲ್ಲಾ ಕಡೆ ಸಾಮಾನ್ಯ ಪಾಠಕ್ರಮದಲ್ಲಿ ಪ್ರವಚನ ಕ್ರಮದಲ್ಲಿ ಆಗ್ಬೇಕಾದ್ರೆ ಆದಿ ವ್ಯಾಧಿ ಅಂತ ಬಹಳ ಪ್ರಸಿದ್ಧ. ವ್ಯಾಧಿ ಅಂದ್ರೆ ಬಾಹ್ಯ ರೋಗ, ದೇಹಕ್ಕೆ ಅಂಟೋ ರೋಗ. ಆದಿ ಅಂದ್ರೆ ಮನಸ್ಸಿಗೆ ಅಂಟೋ ರೋಗ ಅಂತ ಪ್ರಸಿದ್ಧ. ಅಂದ್ರೆ ಆದಿ ಶಬ್ದಕ್ಕೆ ಮನಸ್ಸು ಅಂತ ಇಷ್ಟೇ ಅರ್ಥ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಆಚಾರ್ಯರು. ಅದೇನು? ಭಾಗವತ ತಾತ್ಪರ್ಯದ ಮಾತು. ಆದಿರ್ ಮನೋಭರೂಥಂಚ ಆತ್ಮ ಸ್ವಂ ಇತಿ ಚೋಚ್ಯತೆ ಇತ್ಯಭಿಧಾನಂ. ಒಂದು ಪ್ರಮಾಣ ಕೊಟ್ರು. ಆದಿರ್ ಮನಃ, ಆದಿ ಶಬ್ದಕ್ಕೆ ಮನಸ್ಸು ಅಂತ ಇಷ್ಟೇ ಅರ್ಥ. ಆದ್ರಿಂದ ನೃಪಾಸನ ಆದಿಂ ದೂರಾತ್ ಅಂದ್ರೆ ಏನರ್ಥ ಅಂದ್ರೆ, ರಾಜಸಿಂಹಾಸನದಲ್ಲೇ ಸರ್ವಥಾ ಮನಸ್ ಮಾಡ್ಲಿಲ್ಲ ಕೃಷ್ಣ. ಮನಸ್ಸನ್ ಮಾಡದೇನೆ ಉಗ್ರಸೇನನ ರಾಜನನ್ನ ಕೂಡಿಸ್ತ. ಅಂದ ಅರ್ಥ ಕೃಷ್ಣನೇ ಕೂತ್ಕೊಳ್ಬೋದಿತ್ತು. ಕಂಸನ ವಧೆಯನ್ನ ಮಾಡ್ದ, ಅವನೇ ಹೋಗಿ ಕೂತ್ಕೊಂಡು ಇವನನ್ನ ಆಳ್ಬೋದಿತ್ತು ಕೃಷ್ಣ. ಯಾಕೆ ಕ್ಷುಲ್ಲಕ ಇದನ್ನ ತಗೊಂಡು ಏನಾಗ್ಬೇಕಾಗಿದೆ ಅಂತ ಹೇಳಿ ಕೃಷ್ಣ ತಾನು ಅಲ್ಲಿ ನಿಜವಾದ ಮರ್ಯಾದೆ ಯಾರಿಗೆ ಸಿಗ್ಬೇಕು, ಕಂಸನಿಂದ ಹೆದರಿದ ಅವನ ತಂದೆ ಉಗ್ರಸೇನ, ಅವನು ನಿಜವಾಗಿ ಅಲ್ಲಿ ಅಧಿಪತಿ ಆಗ್ಬೇಕು, ಅವನಿಗೆ ಅನುಗ್ರಹವನ್ನ ಮಾಡ್ದ. ಅಲ್ಲಿ ಪಟ್ಟಾಭಿಷೇಕ ಮಾಡಿ ಅವನೇ ತಾನೇ ಪಟ್ಟಾಭಿಷೇಕ ಮಾಡಿಸ್ಕೊಂಡು ಕೂಡ್ಬೋದಿತ್ತು. ಆದ್ರೆ ಅವನಿಗೆ ಅದ್ ಬೇಕಾಗಿಲ್ಲ. ಈ ರೀತಿ ಈ ಅರ್ಥವನ್ನ ನಾವೇನ್ ಕೇಳ್ತೀವಲ್ಲ, ಅದನ್ನ ಇಲ್ಲಿ ಭಾಗವತ ಹೇಳ್ತಾ ಇರೋದು ಈ ಪದದಿಂದ. ಅದನ್ನ ತಾನು ರಾಜಸಿಂಹಾಸನದ ಮೇಲೆ ಆಸೆ ಪಡದೇನೆ ಆ ಮನಸ್ಸನ್ನು ದೂರ ಹಾಕೊಂಡು ಉಗ್ರಸೇನನಿಗೆ ಅಭಿಷೇಕ ಮಾಡದ ಕೃಷ್ಣ ಅಂತ ಸುಂದರವಾದ ಅರ್ಥ ಇದೆ. ಈ ಅರ್ಥ ಬಿಟ್ಟು ಇದನ್ನ ಜೋಡಿಸ್ಲಿಕ್ಕೆ ಪದ ತಿರುಚಿ ಆಮೇಲೆ ಇನ್ನೇನೋ ಕಷ್ಟಪಟ್ಟು ಅನ್ವಯಿಸಿ ಹೀಗೆಲ್ಲ ಬೇರೆ ವ್ಯಾಖ್ಯಾನಕಾರರು ಮಾಡಿದ್ದಾರೆ. ಆದ್ರಿಂದ ಯಾವ್ದು ಸರಿ ಇಲ್ಲ ಅಂತ ತಿಳ್ಕೊಳ್ಳಿ ಅಂತ ಇಷ್ಟು ಟಿಪ್ಪಣಿಕಾರರು ತಾವು ಪ್ರತಿಯೊಂದು ಕಡೆಯಲ್ಲಿ ವಿವರಿಸಿದ್ದಾರೆ. ಅದನ್ನ ಇಲ್ಲಿ ದುರ್ಘಟ ಅರ್ಥ ಭಾವಪ್ರಕಾಶಿಕ ಏನಿದೆ ಇಲ್ಲಿ ನೋಡ್ಬಹುದು. ಅವ್ರು ಅದನ್ನೇ ಬರೀತಾರೆ. ನಚ ಅತ್ರಾಪಿ ಭಗವನ್ ಮನಸ್ಸಿ ನೃಪಾಸನ ವಿಷಯಕತ್ವ ಪ್ರಸಕ್ತಿ ತಸ್ಯಾಹ ದೋಷತ್ವಾಭಾವ. ದೇವರಿಗೆ ಆಸೆ ಇದೆ ಅಂತ ಹೇಳ್ತೀರಾ, ದೇವ್ರಿಗೆ ದೋಷ ಬರುತ್ತೆ, ಹಾಗೆ ಹೇಳೋಂಗಿಲ್ಲ. ಅವನು ವೈರಾಗ್ಯ ಅನ್ನೋ ಗುಣ ಬರುತ್ತೆ ಹೀಗೆ ಒಪ್ಪಿದ್ರೆ. ಉಗ್ರಸೇನನ್ನ ಕೂಡಿಸಿ ತಾನು ತಗೊಳ್ಳಿಲ್ಲ ಅಂದ್ರೆ ವೈರಾಗ್ಯ ಇದೆ ಅಂತ ಅರ್ಥ ದೇವರಿಗೆ.
ದೇವರಿಗೂ ವೈರಾಗ್ಯ ಇದೆ, ಅಂದ್ರೆ ಲೌಕಿಕ ವಿಷಯಗಳ ಬಗ್ಗೆ ಆಸಕ್ತಿ ಅವನಿಗಿಲ್ಲ. ಯಾಕಂದ್ರೆ ಇದೆಲ್ಲ ದೇವತೆಗಳಿಗೆ ನರಕದಂತೆ ಭೂಮಿ ಎಲ್ಲ, ಅಂಥದ್ರಲ್ಲಿ ದೇವತೆಗಳ ಒಡೆಯ ದೇವರು, ಅವನ್ಗೆ ಯಾಕೆ ಇದೆಲ್ಲ ಬೇಕು? ಈ ರೀತಿ ಪದಕ್ಕೆ ಅರ್ಥವನ್ನ ಮಾಡ್ಬೇಕು ಅನ್ನೋದು ಬಹಳ ಹೊಸ ಅರ್ಥ. ಇನ್ನು 30ನೇ ಶ್ಲೋಕ. ಮುಂದಿನ ಶ್ಲೋಕದಲ್ಲಿ ಯಾರ ಬಗ್ಗೆ ವಿಚಾರಿಸ್ತಾರೆ ವಿದುರರು? ಈಗ ವಿಚಾರಿಸುವಂತ ವ್ಯಕ್ತಿ ಯಾರು? ಮತ್ತೊಬ್ಬ ಪ್ರಧಾನ ವ್ಯಕ್ತಿ ಅಂದಾಗ ಅದಕ್ಕೆ ಹೇಳ್ತಾರೆ. ಮೊದಲಿಗೆ ಶ್ಲೋಕವನ್ನ ನೋಡೋಣ. ಕಚ್ಚಿತ್ ಹರೇ ಸೌಮ್ಯ ಸುತ ಸದೃಕ್ಷಃ ಆಸ್ತೆ ಕ್ರಣೀ ರಥಿನಾಂ ಸಾಧು ಸಾಂಬಃ ಅಸೂತಯಂ ಜಾಂಬವತಿ ವ್ರತಾಢ್ಯ ದೇವಂ ಗುಹಂ ಯೋಂಬಿಕಯಾ ಧೃತೋಗ್ರೇ. ಬಹಳ ಚೆನ್ನಾಗಿ ಹೇಳ್ತಾರೆ. ಹಿಂದೆ ಪ್ರದ್ಯುಮ್ನನ ಬಗ್ಗೆ ಒಂದ್ ಮಾತು ಹೇಳಿದ್ರು, ಈಗ ಯಾರ ಬಗ್ಗೆ ಕೇಳ್ತಾ ಇದ್ದಾರೆ ವಿದುರರು ಅಂದ್ರೆ ಸಾಂಬನ ಬಗ್ಗೆ ಕೇಳ್ತಾ ಇದ್ದಾರೆ. ಸಾಂಬ ಅಂದ ಕೂಡಲೇ ಮತ್ತೆ ಅದೇ ಈ ಕೃಷ್ಣನ ಮಗನ ಬಗ್ಗೆನೆ ಕೇಳ್ತಾ ಇರೋದು. ಸಾಂಬ ಯಾರ ಮಗ? ಕೃಷ್ಣನ್ ಮಗ ಅನ್ನೋದಕ್ಕಿಂತ ಜಾಂಬವತಿ ಮಗ ಅಂತ ಹೇಳೋದ್ರಲ್ಲಿ ಪ್ರಸಿದ್ಧಿ. ರುಕ್ಮಿಣಿ ಮಗ ಪ್ರದ್ಯುಮ್ನ, ಜಾಂಬವತಿ ಮಗ ಸಾಂಬ. ಈ ಸಾಂಬ ಆರಾಮಾಗಿದಾನ, ಸುಖವಾಗಿದಾನ? ಕೃಷ್ಣನ್ ಬಗ್ಗೆ, ಕೃಷ್ಣ ಕೂಡಿಸ್ತವನ್ ಬಗ್ಗೆ, ಬಲರಾಮನ್ ಬಗ್ಗೆ, ಈ ಕಡೆ ವಸುದೇವನ ಬಗ್ಗೆ, ಈ ರೀತಿ ಮತ್ತೆ ಪ್ರದ್ಯುಮ್ನನ್ ಬಗ್ಗೆ, ಇನ್ನೊಬ್ಬ ಮಗನ್ ಬಗ್ಗೆ ಈ ಪ್ರಶ್ನೆ. ಹೀಗೆ ಯಾರ್ಯಾರ ಮೇಲೆ ತುಂಬಾ ಒಲವಿತ್ತು ಬಿದುರರಿಗೆ ಅವ್ರ ಬಗ್ಗೆ ಎಲ್ಲ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಬಿದುರರು. ಒಂದೇ ಪ್ರಶ್ನೆಯನ್ನ ಉದ್ಧವರಿಗೆ. ಅವ್ರಿಗೆ ಎಷ್ಟು ಪೇಶನ್ಸ್ ಇಂದ ಕೇಳಿರ್ಬೇಕು. ಯಾರು? ಉದ್ಧವರು. ಪ್ರತಿಯೊಬ್ಬರ ಬಗ್ಗೆ ಅವ್ರು ಆರಾಮಾಗಿದಾರ, ಇವ್ರು ಆರಾಮಾಗಿದ್ದಾರೆ, ಎಷ್ಟ್ ಜನರ ಬಗ್ಗೆ ಅದು ವರ್ಣನೆ ಮಾಡಿ ಮಾಡಿ ಕೇಳ್ತಾ ಇದಾರೆ. ಅವನ್ ಆರಾಮ, ಇವನ್ ಆರಾಮ. ಇದು ಅವರಿಬ್ಬರ ನಡುವೆ ಮಾತುಕತೆ ನಡೀತಾ ಇದ್ದದ್ದು. ದೊಡ್ಡವ್ರು ಸೇರಿದಾಗ ಒಳ್ಳೆಯವ್ರು ಹೇಗಿದ್ದಾರೆ, ಆರಾಮಾಗಿದಾರ ಅಂತ ಅದು ಸುದ್ದಿ ಕಿವಿಗ್ ಬಿತ್ತು. ಆದ್ರಿಂದ ಅವ್ರ ಹತ್ರ ಕೇಳ್ತಾ ಕೂತ್ತಾರೆ. ಸೌಮ್ಯ ಅಂತ ಹೇಳ್ತಾರೆ ಉದ್ಧವರಿಗೆ. ಸಾತ್ವಿಕರೇ, ಉದ್ಧವರೇ, ಏನಿಲ್ಲ, ಹಿಂದಿನ ಜನ್ಮದಲ್ಲಿ ಈ ಸಾಂಬ ಯಾರ್ ಮಗ ಆಗಿದ್ದ ಗೊತ್ತಾ ಅಂತ, ಅಂಥವ್ನು ಇವನು ಅಂತ ಪರಿಚಯ ಮಾಡ್ತಾ, ಅಂಬಿಕೆಯ ಗರ್ಭೇ ಧೃತಃ. ಅಂಬಿಕೆ ಅಂದ್ರೆ ಪಾರ್ವತಿ ದೇವಿ. ಪಾರ್ವತಿ ತನ್ನ ಗರ್ಭದಲ್ಲಿ ಧರಿಸಿದ್ಲು ಯಾರನ್ನ? ಇದೇ ಸಾಂಬರನ್ನ. ಹಾಗಾದ್ರೆ ಸಾಂಬ ಅಂದ್ರೆ ಯಾರು? ಪಾರ್ವತಿಯ ಮಗ. ಹಾಗಾದ್ರೆ ಯಾರದು ಪಾರ್ವತಿಯ ಮಗ? ಅದು ಗಣಪತಿನ, ಸ್ಕಂದನ, ಯಾರು? ಹಾಗಾದ್ರೆ ಅವನೇ ಬಂದಿರೋದು ಅಂತ, ಅವನ ಅಂಶ ಸಂಭೂತ. ಯಾರದು? ಯಂ ದೇವಂ ಗುಹಂ ಅಂತ ಹೇಳ್ತಾರೆ. ಗುಹ ಅಂದ್ರೆ ಸ್ಕಂದ ಅಂತ ಅರ್ಥ. ಸ್ಕಂದ ಸುಬ್ರಹ್ಮಣ್ಯ. ಹಾಗಾದ್ರೆ ಪಾರ್ವತಿ ತನ್ನ ಗರ್ಭದಲ್ಲಿ ಸುಬ್ರಹ್ಮಣ್ಯನ ಧರಿಸಿದ್ರು, ಸ್ಕಂದನನ್ನ. ಅಂತ ಸ್ಕಂದ ಈಗ ಇಲ್ಲಿ ಸಾಂಬನಾಗಿ ಬಂದಿದ್ದಾನೆ. ಜಾಂಬವತಿ ಅದಕ್ಕೆ ಏನ್ ಕಷ್ಟಪಟ್ಲು ಗೊತ್ತಾ? ವ್ರತಾಢ್ಯ, ತುಂಬಾ ವ್ರತ ಮಾಡಿದ್ಲು ಜಾಂಬವತಿ. ಆ ವ್ರತವನ್ನ ಆಚರಿಸಿದ್ಲು ಪಾರ್ವತಿಯ ಮಗನೇ ಬಂದ ಅವಳ ಮಗನಾಗಿ. ಈ ರೀತಿ ವ್ರತದ ಫಲವಾಗಿ ಸದೃಕ್ಷಃ ಅಂದ್ರೆ ಮಗನಾಗ್ಲಿಕ್ಕೆ ಯೋಗ್ಯತೆ ಏನ್ ಬೇಕು, ಪುತ್ರನಾಗ್ಲಿಕ್ಕೆ, ಅಂತಹ ಪುತ್ರನಾಗುವಂತ ಎಲ್ಲ ಯೋಗ್ಯತೆ ಇತ್ತು. ಅಂತಹ ಮಗನನ್ನ ಹಡೆದ್ಲವಳು. ಇವನು ಸಾಮಾನ್ಯ ಅಲ್ಲ, ರಥಿನಾಂ ಅಗ್ರಣೀಹಿ ಅಂತ ಹೇಳ್ತಾರೆ. ಯಾರ್ಯಾರು ಒಳ್ಳೊಳ್ಳೆ ರಥ ಓಡ್ಸೋರು ಅಂತಂದ್ರೆ, ರಥಿಗಳು ಅಂದ್ರೆ ಯುದ್ಧ ಮಾಡೋರು ಅಂತ ತಾತ್ಪರ್ಯ. ಒಳ್ಳೆ ಯುದ್ಧ ವೀರರು. ಆ ವೀರರಲ್ಲಿ ಮೊದಲಿಗ ಸಾಂಬ, ಸಾಕ್ಷಾತ್ ಕೃಷ್ಣನ ಮಗ. ಸಾಧು ಸಾಂಬ ಅಂತ ಹೇಳ್ತಾರೆ. ಸಾಧು ಸಾಂಬ ಅಂದ್ರೆ ಭಗವತ್ ಭಕ್ತ ಅಂತ ಅರ್ಥ. ಅಥವಾ ಒಳ್ಳೆಯ ಸಾಂಬ, ತುಂಬಾ ಒಳ್ಳೆ ಸ್ವಭಾವದವನು ಆ ಸಾಂಬ. ಅಂತ ಸಾಂಬ ಆರಾಮಾಗಿದ್ದಾನ ಅಂತ ಹೀಗೆ ವಿದುರರು ತಾವು ಪ್ರಶ್ನೆಯನ್ನ ಕೇಳಿದ್ದಾರೆ. ಇಲ್ಲಿ ದಕ್ಷಃ ಅಂತಾನು ಒಂದು ಪಾಠ ಇದೆ. ಸದೃಕ್ಷಃ ದಕ್ಷಃ ಅಂತ ಪಾಠ ಇದೆ. ಅಲ್ಲಿ ದಕ್ಷ ಅನ್ನೋದಕ್ಕೆ ಏನರ್ಥ? ಸದೃಕ್ಷಃ ಅನ್ನೋದಕ್ಕೆ ಗೊತ್ತು. ಪುತ್ರತ್ವ ಪಡಿಲಿಕ್ಕೆ ಯೋಗ್ಯತೆ ಇರೋರ್ಗೆ ಸದೃಕ್ಷ ಅಂತ ಕರೀತಾರೆ. ಇನ್ನು ದಕ್ಷ, ದಕ್ಷ ಅಂತಂದ್ರೆ ಸಮರ್ಥ ಅಂತ ಅರ್ಥ. ಏನ್ ಸಮರ್ಥ ಅಂತ ಯಾರನ್ನ ಕರಿತೀವಿ, ಯಾರನ್ನ ಹೊಗಳ್ತೀವಿ ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿಗೆ 100 ಕೆಲಸ ಬಂದ್ಬಿಡುತ್ತೆ, ಜವಾಬ್ದಾರಿ ಜಾಸ್ತಿ ಆಯ್ತು. ಆಗ ಯಾವ್ದನ್ ಮಾಡ್ಬೇಕು ಯಾವ್ದನ್ ಮಾಡ್ಬಾರ್ದು ಗೊತ್ತಾಗ್ತಾ ಇಲ್ಲ. ಆಚೆ ಈಚೆ ಗಲಿಬಿಲಿ ಸರಿ ಹೋಗ್ತಾ ಇಲ್ಲ. ಯುಗಪತ್ ಅನೇಕೇಶು ಕಾರ್ಯೇಶು ಕರ್ತವ್ಯತ್ವೇನ, ಒಟ್ಟಿಗೆ ಎಲ್ಲ ಕೆಲಸ ಬಂತು.
ಆಗ ಅವ್ಯಾಮೋಹೇನ ಕ್ರಮೇಣ ಕೃತ, ವ್ಯಾಮೋಹಗೊಳ್ಳಲ್ಲ, ವ್ಯಾಕುಲತೆಗೊಳ್ಳಲ್ಲ, ಒಂದಾದ್ಮೇಲೆ ಒಂದು ಕ್ರಮವಾಗಿ ಎಲ್ಲಾ ಕೆಲಸ ಮಾಡಿ ಮುಗಿಸ್ತಾನೆ. ಅಂಥ ವ್ಯಕ್ತಿಯಾಗಿರ್ತಾರಲ್ಲ ಅವನಿಗೆ ದಕ್ಷ ಅಂತ ಕರೀತಾರೆ. ಸಾಂಬನು ಹಾಗೆ, ಅವನಿಗೆ 1000 ಕೆಲಸ ಬರ್ಲಿ, ಆದ್ರೆ ಅದನ್ನ ಜೋಡಿಸ್ಕೊಂಡು ಎಲ್ಲಾ ಕೆಲಸ ಮುಗಿಸ್ತಾ ಇದ್ದ ಕ್ರಮವಾಗಿ, ವ್ಯಾಮೋಹಕ್ಕೆ ಒಳಗಾಗ್ತಾ ಇರ್ಲಿಲ್ಲ. ಆದ್ರಿಂದ ಯಾರು ವ್ಯಾಮೋಹಕ್ಕೆ ಒಳಗಾಗ್ಬಾರ್ದು ಅಂತಂದ್ರೆ, ಜಾಸ್ತಿ ಕೆಲಸ ಪ್ರೆಷರ್ ಬಂತು ಅಂದ್ರೆ ಆಗ ಸಾಂಬನ ನೆನಪಿಸ್ಕೊಂಡ್ರೆ ಒಂದ್ ದಾರಿ ತೋರಿಸ್ತಾರೆ, ಅಂದ್ರೆ ಸುಬ್ರಹ್ಮಣ್ಯನ ಅನುಗ್ರಹ ಆದ್ರೆ ಎಲ್ಲ ಸರಿಯಾಗಿ ಹೋಗುತ್ತೆ ಅಂತ. ಸಾಂಬ ಆರಾಮಾಗಿದಾನ ಅಂತ ಹೇಳಿ ಆ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಮುಂದೆ ಇಷ್ಟಾದ್ಮೇಲೆ ಇನ್ನೊಬ್ರ ಬಗ್ಗೆ ಕೇಳ್ತಾರೆ, ಬಿಡಲ್ಲ. ಮತ್ತೆ ವಿದುರರು ಎಲ್ರು ಆರಾಮಾಗಿದಾರ ಅಂತ ಸುಮ್ಮನೆ ಕಾಮನ್ ಆಗಿ ಕೇಳಲಿಲ್ಲ, ಇವ್ರ ಆರಾಮಾಗಿದಾರ, ಪ್ರತಿಯೊಬ್ರ ಬಗ್ಗೆ ಕೇಳ್ತಾ ಇದಾರೆ. ಇನ್ನು ಮುಂದೆ ಯಾರ ಬಗ್ಗೆ ಕೇಳ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ಹರಿ ಓಂ ಆಚಾರ್ಯ. ನಮಸ್ಕಾರ. ನಮಸ್ಕಾರ.